ಹಲೋ ವೀಕ್ಷಕರೇ, ನಮಸ್ಕಾರ. ನಿಖಿಲ್ಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವಾಗ ಒಂದು ಚಿಕ್ಕ ಬಾಣಲೆನಲ್ಲಿ ನೀರನ್ನ ಬಿಸಿ ಮಾಡ್ತಾ ಇದ್ದೀನಿ. ನೀರು ಬಿಸಿಯಾಗಿದೆ. 2 ಆಲೂಗಡ್ಡೆನ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಈ ತರ 4 ಭಾಗ ಕಟ್ ಮಾಡಿಕೊಂಡು 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬೆಂದಿದೆ. ಚೆನ್ನಾಗಿ ಆಲೂಗಡ್ಡೆ ಬೆಂದಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಬೆಂದಿರೋ ಆಲೂಗಡ್ಡೆನ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಆಲೂಗಡ್ಡೆ ಇವಾಗ ಚೆನ್ನಾಗಿ ತಣ್ಣಗಾಗ್ಬೇಕು. ಇವಾಗ ನೋಡಿ, ಈ ಚಿಕ್ಕ ಬೌಲಲ್ಲಿ ಅರ್ಧ ಬೌಲು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು. ಕಡಲೆಕಾಯಿ ಬೀಜನ ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಇಷ್ಟ ಆದ್ರೆ ಸಾಕು. ಕಡಲೆ ಬೀಜ ಹುರಿದಿದ್ದು ಆಯ್ತು. ಇವಾಗ ಹುರ್ಕೊಂಡಿರೋ ಕಡಲೆ ಬೀಜನ ತಣ್ಣಗಾಗೋದಕ್ಕೆ ಬಿಡ್ಬೇಕು. 10 ನಿಮಿಷ ತಣ್ಣಗಾಗೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಕಡಲೆ ಬೀಜ ತಣ್ಣಗಾಯ್ತು. ಸಿಪ್ಪೆನ ತೆಗಿತಾ ಇದ್ದೀನಿ. ಈ ತರ ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ನೋಡಿ, ಕಡಲೆ ಬೀಜನ ಸಿಪ್ಪೆ ತೆಗೆದು ಈ ತರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಜಾರ್ನ ತಗೊಂಡಿದ್ದೀನಿ. ಚಿಕ್ಕ ಜಾರ್ಗೆ ಸಿಪ್ಪೆ ತೆಗೆದಿರುವಂತ ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಇದನ್ನ ತರಿಯಾಗಿ ರುಬ್ಕೊಳ್ಬೇಕು, ಪುಡಿ ಮಾಡ್ಕೋಬೇಕು. ನೋಡಿ, ಈ ತರ ತರಿಯಾಗಿ ಪುಡಿನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನೇ ಇರಬೇಕು. ಈ ತರ ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ಸಬ್ಬಕ್ಕಿನ ನೆನೆಸ್ಕೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿನ 1 ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡಿ, ನೆಂದಿದೆ. 1 ಅವರ್ ಆಯ್ತು. ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ. ನೋಡಿ, ಈ ತರ ನೆನಿಬೇಕು. ಸಬ್ಬಕ್ಕಿಯಿಂದ ನೀರ್ನ ಸಪರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಸಬ್ಬಕ್ಕಿಯಿಂದ ನೀರ್ನ ಸಪರೇಟ್ ಮಾಡಿದ್ದಾಯ್ತು. ಇವಾಗ ಸಬ್ಬಕ್ಕಿನ ಈ ತರ ಇಂಟ್ಕೊಳ್ಬೇಕು. ಚೆನ್ನಾಗಿ ನೀರಿರುತ್ತೆ, ಸ್ವಲ್ಪ ಆ ನೀರೆಲ್ಲ ಹೋಗ್ಬೇಕು. ಆ ತರ ನೋಡಿ, ಈ ತರ ನೀರಿರಬಾರ್ದು, ಸ್ವಲ್ಪನು ಆ ತರ ಹಿಂಡ್ಕೊಳ್ಬೇಕು. ನೀರ್ನ ಹಿಂಡ್ಕೊಂಡಿರೋ ಸಬ್ಬಕ್ಕಿನ ಬೌಲಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪನೂ ನೀರಿರಬಾರ್ದು, ಚೆನ್ನಾಗಿ ಈ ತರ ಹಿಂಡ್ಕೊಳ್ಬೇಕು. ಇವಾಗ
ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಪುಡಿ ಮಾಡ್ಕೋಬೇಕು ಈ ತರ. ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಆಲೂಗಡ್ಡೆನ. ಇವಾಗ ಪುಡಿ ಮಾಡ್ಕೊಂಡಿರೋ ಆಲೂಗಡ್ಡೆನ ಬೌಲ್ಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲಿನ 1 ಸ್ಪೂನು ಹಾಕ್ತಾ ಇದ್ದೀನಿ. 1 ಸ್ಪೂನು. ಹಾಗೆ 1 ಸ್ಪೂನು ಜೀರಿಗೆ. 1 ಸ್ಪೂನು ಚಿಲ್ಲಿ ಪೌಡರು. 1 ಸ್ಪೂನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಪುದೀನ ಎಲೆಗಳನ್ನ ಹಾಕ್ತಾ ಇದ್ದೀನಿ. 2 ಸ್ಪೂನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ. ಹಾಗೆ ಜಜ್ಜಿಟ್ಕೊಂಡಿರೋ ಶುಂಠಿ ಮಾತ್ರ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿಲ್ಲ, ಶುಂಠಿ ಮಾತ್ರ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಅರ್ಧ ಬೌಲು ಕಡಲೆ ಬೀಜ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದು. ಇವಾಗ ಇದನ್ನ ಚೆನ್ನಾಗಿ ಕಲಸ್ಕೊಳ್ಬೇಕು. ಆಲೂಗಡ್ಡೆ, ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೀರು ಹಾಕ್ಬಾರ್ದು, ಹಾಗೆ ಕಲಸ್ಕೊಳ್ಬೇಕು. ನೋಡಿ ಈ ತರ ಇರ್ಬೇಕು. ನೀರು ಹಾಕ್ಬಾರ್ದು. ನೋಡಿ ಈ ತರ ಎಲ್ಲ ಚೆನ್ನಾಗಿ ಕಲಸ್ಕೊಂಡಿದ್ದಾಯ್ತು. ನಾನಿವಾಗ ಬಾಣಲೆಗೆ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗ್ಬೇಕು. ಇವಾಗ ಚಿಕ್ಕದಾಗಿ ಈ ತರ ಉಂಡೆಗಳನ್ನ ಮಾಡ್ಕೊಂಡು ಈ ತರ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಈ ತರ ರೆಡಿ ಮಾಡ್ಕೊಳ್ಬೇಕು. ಈ ತರ ನೋಡಿ, ಈ ತರ ಚಿಕ್ಕದಾಗಿ ಈ ತರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಬಿಸಿ ಆಯ್ತು. ಒಂದೊಂದಾಗಿ ಆಯಿಲಲ್ಲಿ ಹಾಕ್ತಾ ಇದ್ದೀನಿ. ಸಣ್ಣ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ಚೆನ್ನಾಗಿ ಬೆಂದಿದೆ. ಆಯಿಲಿಂದ ತೆಗೆಯೋಣ.
ಇಷ್ಟ ಆದ್ರೆ ಸಾಕು. ಟಿಶ್ಯೂ ಮೇಲೆ ಹಾಕೊಳ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ನೋಡಿ, ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಸಾಬುದಾನಿ ವಡ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ರೆಡಿ ಆಯ್ತು ಸಾಬುದಾನಿ ವಡ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಕ್ರಿಸ್ಪಿಯಾಗಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಸಾಬುದಾನಿ ವಡ. ನೋಡಿ, ನಾನೊಂದು ತೋರಿಸ್ತಾ ಇದ್ದೀನಿ ಮುರಿದ್ಬಿಟ್ಟು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ.